ಇತ್ತೀಚೆಗೆ ತಾನೇ ಮುಕ್ತಾಯಗೊಂಡ ವಕ್ಫ್ ಬೋರ್ಡ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ? ನೋಡಿ, ವಕ್ಫ್ ಬೋರ್ಡ್ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಆಮೇಲೆ ಒಂದು ವೇಳೆ ಅಕ್ರಮ ನಡೆದಿದ್ರು ನನಗೂ ವಕ್ಫ್ ಬೋರ್ಡ್ ಚುನಾವಣೆಗೂ ಸಂಬಂಧ ಇಲ್ಲ. ಯಾಕೆಂದ್ರೆ ಅದು ನಿಖರವಾಗಿ ರೀಜನಲ್ ಕಮಿಷನರು ಎನ್ರೋಲ್ಮೆಂಟ್ ಮಾಡೋದು ಅವರೇ, ವೋಟರ್ ಲಿಸ್ಟ್ ಅವರೇ ಮಾಡೋದು, ಅದು ಫೈನಲ್ ಆಗಿ ಎಲೆಕ್ಷನ್ ಮಾಡೋದು ಅವರೇ. ವಕ್ಫ್ ಬೋರ್ಡ್ ರೀಜನಲ್ ಕಮಿಷನರ್ಗೂ ಸಂಬಂಧ ಇಲ್ಲ. ಕಂಪ್ಲೀಟ್ ಆಗಿ ಅವರು ರೀಜನಲ್ ಕಮಿಷನರೇ ಯಾರು ಎಲಿಜಿಬಲ್ ಇದ್ದಾರೆ ಅವ್ರದ್ದು ಎನ್ರೋಲ್ಮೆಂಟ್ ಮಾಡ್ತಾರೆ, ಯಾರು ಎಲಿಜಿಬಲ್ ಇಲ್ಲ ಅವ್ರದ್ದು ಎನ್ರೋಲ್ಮೆಂಟ್ ಮಾಡೋದಿಲ್ಲ. ಅದು ಕಂಪ್ಲೀಟ್ ಚುನಾವಣೆ ಪ್ರಕ್ರಿಯೆ ಎಲ್ಲ ಅದು ರೀಜನಲ್ ಕಮಿಷನರ್ ಬೆಂಗಳೂರು ಡಿವಿಷನ್ ಅವರಿಗೆ ಸಂಬಂಧಪಟ್ಟಿದ್ದ ವಿಚಾರ. ಅದು ಆ ಎನ್ರೋಲ್ಮೆಂಟ್ಗೂ ಆಮೇಲೆ ವಕ್ಫ್ ಬೋರ್ಡ್ ಚುನಾವಣೆ ಆಗಿರೋದಕ್ಕೂ ನಮಗೂ ಯಾವುದೇ ರೀತಿಯ ಅದು ಸಂಬಂಧನೇ ಇಲ್ಲ. ಅದು ಅಕ್ರಮಣ ಯಾವ ರೀತಿಯೂ ಅಕ್ರಮಣವೂ ಆಗಿಲ್ಲ. ಯಾಕೆ ಅಂತಂದ್ರೆ ಚುನಾವಣೆಯಲ್ಲಿ ಎಲ್ಲ ಪ್ರಕ್ರಿಯೆಯನ್ನ ಎವರಿ ಡೇಟ್ ಸಮೇತ ಅವ್ರು ಕೊಡ್ತಾರೆ. ಇಂಥ ಡೇಟ್ ಇಂದ ಇಂಥ ಡೇಟಿಗೆ ನಾವು ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೀವಿ, ಇಂಥ ದಿನಾಂಕದಿಂದ ಇಂಥ ದಿನಾಂಕದವರೆಗೆ ನೀವು ಯಾರಾದ್ರೂ ಎನ್ರೋಲ್ಮೆಂಟ್ ಮಾಡೋರು ಇದ್ರೆ ನೀವು ಬಂದು ಇಲ್ಲಿ ನಮ್ಮ ಆಫೀಸಿಗೆ, ರೀಜನಲ್ ಕಮಿಷನರ್ ಆಫೀಸಿಗೆ ನಿಮ್ಮ ಅರ್ಜಿಯನ್ನು ಕೊಟ್ಟು ನಿಮ್ಮ ದಾಖಲಾತಿಯನ್ನು ಕೊಟ್ಟು ಎನ್ರೋಲ್ ಮಾಡಿಸಬಹುದು. ಎನ್ರೋಲ್ ಆದ ನಂತರ 15 ಡೇಸ್ ಅವರಿಗೆ ಅಬ್ಜೆಕ್ಷನ್ಗೂ ಲೀಸ್ಟ್ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಅಕ್ರಮ ನಡೆದಿದ್ರೆ ಆ 15 ಡೇಸ್ ಒಳಗೆ ಇವರು ಅರ್ಜಿ ಕೊಡಬಹುದಾಗಿತ್ತು. ಚುನಾವಣೆ ಪ್ರಕ್ರಿಯೆಯಲ್ಲಿ ಏನಾದರೂ ಅಡೆತಡೆ, ಏನಾದರೂ ತೊಂದರೆಗಳು ಅಥವಾ ಹೆಚ್ಚು ಕಡಿಮೆ ಏನಾದರೂ ಅಲ್ಲಿ ಆಗಿದ್ರೆ ಅವಾಗಲೇ ಅವರು ತಡೆ ಹಿಡಿಬಹುದಾಗಿತ್ತು. ಚುನಾವಣೆ ಮುಗಿದು 4 ತಿಂಗಳಾದ್ಮೇಲೆ ಇವರು ಯಾವುದೋ ರಾಜಕೀಯ ತೇಜೋವಧಿ ಮಾಡಲಿಕ್ಕೆ ಯಾರೋ ಸೋತಿರೋ ಕ್ಯಾಂಡಿಡೇಟ್ ನಮ್ಮನ್ನು ಗೆದ್ದಿಲ್ಲ ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಇವರು ಮಾತಾಡ್ತಿರೋದು ಇದು ಸರಿಯಲ್ಲ. ಇಲ್ಲಿ ಯಾವುದೇ ರೀತಿಯ ಚುನಾವಣೆಯಲ್ಲಿ ಏನೂ ಆಗಿಲ್ಲ. ನಮ್ಮ ರೀಜನಲ್ ಕಮಿಷನರ್ ಅವರು ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಚುನಾವಣೆ ಪ್ರಕ್ರಿಯೆ ಮುಗಿಸಿರ್ತಾರೆ. ಅಗಸನಕಲ್ಲು ಸರ್ವೆ ನಂಬರ್ 25 ಜಮೀನು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ, ಒತ್ತುವರಿ ಆರೋಪ ಇದೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಹೆಸರಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ನೋಡಿ, ಈಗ ನಾನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲಿ 18-19ರಲ್ಲಿ ಪ್ರಥಮವಾಗಿ ಚುನಾವಣೆಯಲ್ಲಿ ನಾನು ಗೆಲುವನ್ನು ಸಾಧಿಸಿದ್ದೆ. ನಾನು 2019ರಲ್ಲಿ ಚುನಾವಣೆ ನಿಂತಾಗ ಯಾವಾಗ ನಾನು ಚುನಾವಣೆ ಯಾವ್ದಾದ್ರು ಚುನಾವಣೆ ವಕ್ಫ್ ಬೋರ್ಡ್ ಬರ್ತಾವ ಇದನ್ನ ತರ್ತಾ ಇದ್ದೆ. ಬೇರೆ ಸಂದರ್ಭದಲ್ಲಿ ಇದು ಬರಲ್ಲ. ಈ ಒಂದು ಅಗಸನಕಲ್ಲಿನ ಕಬ್ರಸ್ಥಾನಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀನಿ. ಅಗಸನಕಲ್ ಕಬ್ರಸ್ಥಾನ ಪಕ್ಕದಲ್ಲಿ ನಂದು ಜಮೀನೇ ಇಲ್ಲ, ಅದು ಬೇರೆಯವರು ಪಟ್ಟ ಜಮೀನು. ಇದ್ರದ್ದು ನಾನು ಒಂದು 5 ನಿಮಿಷದಲ್ಲಿ ನಿಮಗೆ ವಿವರವಾಗಿ ಹೇಳಕ್ ಬಯಸ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ಮಕ್ಕಾ ಮಸೀದಿಯ ಅಧ್ಯಕ್ಷರಾದ ಮೊಹಮ್ಮದ್ ನೂರುಲ್ಲಾ ಪಟೇಲ್ ರವರು, ಹಿರಿಯ ವಕೀಲರಾದ ರಹೀಂ ಸಾಹೇಬ್ರವರು, ಖಾದರ್ ಬಾಷಾ ಸಾಹೇಬ್ರವರು, ಇನ್ನು ಇತರರು ಎಲ್ಲರೂ ಸೇರಿ 1986ರಲ್ಲಿ ಮುಸ್ಲಿಂ ಜನಾಂಗಕ್ಕೆ ಒಂದು ಕಬ್ರಸ್ಥಾನಕ್ಕೋಸ್ಕರ ಒಂದು ಅರ್ಜಿಯನ್ನು ಜಿಲ್ಲಾಧಿಕಾರಿಗೆ ಕೊಡ್ತಾರೆ. ಆ ಅರ್ಜಿಯನ್ನು ಜಿಲ್ಲಾಧಿಕಾರಿಯವರು ತಹಸೀಲ್ದಾರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಸಿರಸ್ದಾರಿಗೆ ಸರ್ವೆ ನಂಬರ್ 11ರಲ್ಲಿ ಯಾವ್ದಾದ್ರು ಜಾಗ ಇದ್ರೆ, ಕಬ್ರಸ್ಥಾನಕ್ಕೆ ಬರುವಂತ ಜಾಗ ಇದ್ರೆ ಅದನ್ನ ಹುಡುಕಿ ನಮಗೆ ಕೊಡಿ ಅಂತೇಳಿ ಅವರು ತಹಸೀಲ್ದಾರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಜಿಲ್ಲಾಧಿಕಾರಿ ಲೆಟರ್ ಕೊಡ್ತಾರೆ. ಅವರು ಬಂದು ಸ್ಪಾಟ್ ವಿಸಿಟ್ ಮಾಡಿ ಸರ್ವೆ ನಂಬರ್ 11ರಲ್ಲಿ ಗುಡ್ಡಕ್ಕೆ ಹೊಂದಿಕೊಂಡಂತೆ ಸ್ವಲ್ಪ ಜಮೀನಿದೆ, ಅದು ಕಲ್ಲು ಗುಡ್ಡಗಳಿಂದ ಕೂಡಿದಂತ ಜಮೀನೇ ಅಂತ ಅವರು ಅದರಲ್ಲಿ ಆರ್ಡರ್ ಅಲ್ಲಿ ಕೊಡ್ತಾರೆ. 1986-87 ಏನು ಇವರು ಸ್ಯಾಂಕ್ಷನ್ ಆರ್ಡರ್ ಅಲ್ಲಿ ಇದೆ, ಆ ಸ್ಯಾಂಕ್ಷನ್ ಆರ್ಡರ್ ಅಲ್ಲಿ ಕರೆಕ್ಟ್ ಆಗಿ ಅಲ್ಲಿ ಕಲ್ಲು ಗುಡ್ಡಗಳಿಂದ ಕೂಡಿದಂತ ಗುಡ್ಡಕ್ಕೆ ಹೊಂದಿಕೊಂಡಿರುವಂತ ಪ್ರದೇಶ ಅಂತ ಹೇಳ್ತಾರೆ. ಅಂತ ಜಮೀನನ್ನ ಇವರು ಸ್ಯಾಂಕ್ಷನ್ ಮಾಡ್ತಾರೆ. ಅದರಲ್ಲಿ ಚೆಕ್ ಬಂದಿ ಬರೀತಾರಲ್ಲ, ಸ್ಯಾಂಕ್ಷನ್ ಆರ್ಡರ್ ಅಲ್ಲಿ ಚೆಕ್ ಬಂದಿ ಬರೀತಾರೆ. ಪೂರ್ವಕ್ಕೆ ಯಾರಿದ್ದಾರೆ, ಉತ್ತರಕ್ಕೆ ಯಾರಿದ್ದಾರೆ, ದಕ್ಷಿಣಕ್ಕೆ ಯಾರಿದ್ದಾರೆ ಅಂತೇಳಿ. ಪಕ್ಕದ 4 ಎಕರೆ ಜಮೀನು 1986-87 ಇವರು 6 ಎಕರೆ ಜಮೀನನ್ನ ಮುಸ್ಲಿಂ ಕಬ್ರಸ್ಥಾನ ಕೊಡ್ಬೇಕಾದ್ರೆ ಇವರು ನಮ್ಮ ಹಯಾತ್ ಸಾಹಿಬರ ಜಮೀನು ಇದೆ ಅಂತೇಳಿ ಅವ್ರು ಬರೀತಾರೆ. ಎಲ್ಲಿ ನಿಮ್ಮ ಚೆಕ್ ಬಂದಿಯಲ್ಲಿ ಬರೀತಾರೆ. ಅಂದ್ರೆ ಅದರ ಅರ್ಥ ನಾನು ಯಾಕೆ ಹೇಳ್ತಾ ಇದೆ ಅಂದ್ರೆ, ಹಯಾತ್ ಸಾಹಿಬರ ಜಮೀನು ಅಲ್ಲಿ ಇದೆ ಅಂತ 1986-87ರಲ್ಲಿ ಚೆಕ್ ಬಂದಿಯಲ್ಲಿ ಇವರ ಸ್ಯಾಂಕ್ಷನ್ ಆರ್ಡರ್ ಅಲ್ಲೇ ತೋರಿಸಿರ್ತಾರೆ. ಅದನ್ನ ಅಸಿಸ್ಟೆಂಟ್ ಕಮಿಷನರ್ ಚೆಕ್ ಬಂದಿಯಲ್ಲಿ ಅದನ್ನ ಬೇಕಾದ್ರೆ ಕೊಡಬಹುದು. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸಹ ನನ್ನ ಹತ್ರ ಇದೆ. ಆಮೇಲೆ ಈ ಜಮೀನು 1998ರಲ್ಲಿ ಸರ್ವೆ ನಂಬರ್ 11ರಿಂದ ಪೋಡ್ ಮಾಡಿ ಸರ್ವೆ ನಂಬರ್ 24 ಅಂತೇಳಿ ಕಬ್ರಸ್ಥಾನ್ ಜಮೀನ ಪೋಡ್ ಮಾಡಿ ಕೊಡ್ತಾರೆ. ಪೋಡ್ ಮಾಡಿ ಕೊಟ್ಟಂತ ಜಮೀನ ನಾನು 2004ರಲ್ಲಿ ಜಿಲ್ಲಾ ವಕ್ಫ್ ಸಲಹಾ ಅಧ್ಯಕ್ಷನಾಗಿ ನಾನು ಅಲ್ಲಿ ಕಾರ್ಯನಿರ್ವಹಿಸ್ತಿರ್ತೀನಿ. ಅಂತಹ ಸಂದರ್ಭದಲ್ಲಿ 2004ರಲ್ಲಿ ಆ 6 ಎಕರೆ ಜಮೀನನ್ನ ನಾನು ವಕ್ಫ್ಗೆ ಸೇರಿಸ್ಕೊಳ್ತಿರೋದೇ ನಾನೇ.
2004ರಲ್ಲಿ ಆ ಜಮೀನನ್ನ ವಫಲ್ಲಿ ನಾನು ಜಿಲ್ಲಾ ಅಧ್ಯಕ್ಷ ಆದಾಗ ನಾನೇ ಅದನ್ನ ವಫಿಗೆ ನಾನು ತಗೊಂಡಿರೋದು. ಅಂತ ಜಮೀನನ್ನ ನಾನು ತಗೊಂಡಿರೋಂತ ವ್ಯಕ್ತಿ ಅದನ್ನ ನಾನು ಅದರಲ್ಲಿ ಯಾವುದೇ ರೀತಿಯ ಮೋಸ ಮಾಡ್ಲಿಕ್ಕೆ ನಾನು ಹೋಗೋದು ಇಲ್ಲ. ಅಂತ ಪರಿಸ್ಥಿತಿ ನನಗೆ ದೇವರು ಕೊಟ್ಟೂ ಇಲ್ಲ. ಇದು ಇಷ್ಟು ಮಾತ್ರ ಇದರ ಬಗ್ಗೆ ನಾನು ಹೇಳಬಲ್ಲೆ. ಇದರಲ್ಲಿ ಈ ಅಕ್ಸನ್ಕಲ್ ಕಬ್ರಸ್ತಾನಿಗೂ ನನಗೆ ಯಾವ ರೀತಿ ಯಾಕೆ ಇವರು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ 2011ರಲ್ಲಿ ನಾನು ಒಗ್ಗೂಡು ಎಲೆಕ್ಷನ್ ಚುನಾವಣೆಯಲ್ಲಿ ಸತತವಾಗಿ ನಾನು 3 ಚುನಾವಣೆಯಲ್ಲಿ ನಾನು ನಿಂತ್ಕೊಂಡಾಗ ನನಗೆ ನನ್ನ ಅಪೋಸ್ ಆಗಿ ನನಗೆ ವಿರುದ್ಧವಾಗಿ ನಿಂತ್ಕೊಂಡಿರುವಂತ ವ್ಯಕ್ತಿಗಳು ಅವ್ರು ಗೆಲ್ಲಕ್ಕಾಗದಲೆ ಇದನ್ನೆಲ್ಲ ಪಿತೂರಿಯನ್ನ ಅವರು ಮಾಡ್ತಾ ಇದ್ದಾರೆ. ಈಗಲೂ ಅಷ್ಟೇ ಅಧ್ಯಕ್ಷರ ಚುನಾವಣೆ ಇದೆ, ಬರುವಂತ ದಿನಗಳಲ್ಲಿ ಅಧ್ಯಕ್ಷರ ಚುನಾವಣೆ ಇದೆ. ಅಧ್ಯಕ್ಷರ ಚುನಾವಣೆಯಲ್ಲಿ ಇವರಿಗೆ ಸುಮ್ಮನೆ ಕೆಟ್ಟ ಹೆಸರು ಮಾಡಬೇಕು, ಸಮಾಜದಲ್ಲಿ ಇವರಿಗೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಇವರು ಇದನ್ನ ಒಂದು ನನ್ನ ತೇಜೋವಧೆ ಮಾಡಲಿಕ್ಕೆ ಇವರು ಪಿತೂರಿಯನ್ನು ಮಾಡಿಕೊಂಡು ಒಂದು ವ್ಯವಸ್ಥಿತವಾದ ಇವ್ರದ್ದು ಪಿತೂರಿ. ಇದು ವ್ಯವಸ್ಥಿತವಾದ ಒಂದು ಪಿತೂರಿಯಲ್ಲಿ ಕೆಲವಷ್ಟೇ ಜನ, ಅದು ಚಿತ್ರದುರ್ಗದಲ್ಲಿ ಪಾಪ ಎಲ್ಲ ಬಹಳಷ್ಟು ಜನಸಂಖ್ಯೆ ಇದೆ ನಮ್ದು, ಕೆಲವಷ್ಟು ಜನರೇ ಇದನ್ನ ಮಾಡ್ತಾ ಇರೋದು. ಆ ರೀತಿ ನಾನೇನಾದ್ರೂ ಅಲ್ಲಿ ಚಿತ್ರದುರ್ಗದಲ್ಲಿ ಇದನ್ನ ಮಾಡಿದ್ರೆ ಇಡೀ ಜನ ಸಮೂಹನೇ ನನ್ನ ವಿರುದ್ಧ ಬೀಳಬೇಕಾಗಿತ್ತು. ನನಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು 410 ಮತಗಳನ್ನು ಕೊಟ್ಟು ಗೆಲ್ಲಿಸಿರುವಂತ ಮುತೋಲಿ ಸಮುದಾಯ, ಆ ಮುತೋಲಿ ಸಮುದಾಯಕ್ಕೆ ನಾನು ಅನ್ವರ್ ಭಾಷಾ ಎಂತರಂಬುದು ಅವನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನನಗೆ ಅಷ್ಟೊಂದು ಮತಗಳನ್ನು ಕೊಟ್ಟು ಒಳ್ಳೆಯ ಒಂದು ಇದರಲ್ಲಿ ನನಗೆ ಗೆಲ್ಲಿಸಿರೋದು. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಈ ಕಬ್ರಸ್ಥಾನಕ್ಕೆ ನನಗೆ ಯಾಕೆ ಇವರು ಹೊಂದಾಣಿಕೆಯಲ್ಲಿ ಒತ್ತುವರಿ ಮಾಡಿದ್ದಾರೆ ಪದೇ ಪದೇ ಹೇಳ್ತಾರಂತೇಳಿ, ಇಲ್ಲಿ ಈ ಕಬ್ರಸ್ಥಾನ್ ಪಕ್ಕದಲ್ಲಿ ಹಯಾತ್ ಸಾಬಿ ಅವ್ರದ್ದು 4 ಎಕರೆ ಜಮೀನಿತ್ತು. ಜಮೀನು ಇವ್ರಿಗೆ ಹೆಂಗ್ ಬಂತಿದ್ದು ಜಮೀನು ಅಂತಂದ್ರೆ, ಹಯಾತ್ ಸಾಬಿ ಅವ್ರ ಜಮೀನಿದು, ಅನ್ವರ್ ಭಾಷಾ ಅವ್ರ ಜಮೀನಲ್ಲ, ಅನ್ವರ್ ಭಾಷಾ ಅವ್ರ ಅಪ್ಪಂದು ಜಮೀನಲ್ಲ, ಅನ್ವರ್ ಭಾಷಾ ಅವ್ರ ತಾತಂದು ಜಮೀನಲ್ಲ. ಇದು ಕಬ್ರಸ್ಥಾನ್ಗೆ ಹೊಂದ್ಕೊಂಡಂತೆ ಸರ್ಕಾರದವರು ಎಲ್ಲಿ ಜಮೀನು ಕೊಟ್ಟಿದ್ದಾರೆ ಕಬ್ರಸ್ಥಾನಕ್ಕೆ, ಅಕ್ಸನ್ಕಲ್ಲಲ್ಲಿ ಸರ್ವೆ ನಂಬರ್ ಅದು 24, ಅದಕ್ಕೆ ಹೊಂದಿಕೊಂಡಂತೆ ಸರ್ವೆ ನಂಬರ್ 25ರಲ್ಲಿ ಹಯಾತ್ ಸಾಹೇಬ್ ಅವರ ಜಮೀನಿದೆ. ಆ ಹಯಾತ್ ಸಾಹೇಬ್ ಅವರ ಜಮೀನು ಅವರಿಗೆ 1900 ಸ್ವತಂತ್ರಕ್ಕೆ 47ಕ್ಕಿಂತ ಮುಂಚೆ ಕಂದಾಯ ಗ್ರಾಮ ಆಗಿರ್ತದೆ. ಅಕ್ಸನಕಲ್ ಕಂದಾಯ ಗ್ರಾಮ ಆಗಿರೋದ್ರಿಂದ ಆ ಕಂದಾಯ ಗ್ರಾಮದ ಇನಾಮ್ ಜೋಡಿ ಗ್ರಾಮ ಅದು. ಆ ಇನಾಮ್ ಜೋಡಿ ಗ್ರಾಮದ ಹಕ್ಕುದಾರರು ವೆಂಕಟ ಭೀಮಾಚಾರ್ಯ ಅಂತ ಇರ್ತಾರೆ. ಅವರು ವೆಂಕಟ ಭೀಮಾಚಾರ್ಯರು 1949ರಲ್ಲಿ ಹಯಾತ್ ಸಾಬ್ ಅವರಿಗೆ ಅದನ್ನ ಸಬ್ ರಿಜಿಸ್ಟ್ರಾರ್ ಚಿತ್ರದುರ್ಗದಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಅವರಿಗೆ ಕ್ರಯಕ್ಕೆ ಬರ್ಕೊಟ್ಟಿರ್ತಾರೆ. ಅದು 4 ಎಕರೆ ಜಮೀನು. ಇದು ಹಯಾತ್ ಸಾಬ್ ಅವರಿಗೆ ಬಂದಂತ ಜಮೀನು. ಇದು ಮೂಲ ಹೆಂಗ್ ಬಂತಂತ ನಾನು ಹೇಳ್ತಾ ಇದ್ದೀನಿ. ಇದನ್ನ ಈ ಜಮೀನಿನಲ್ಲಿ ಅವರು ಇನಾಮ್ ರದ್ದಾಯಿತಿ ಆಕ್ಟ್ ಅಲ್ಲಿ 1953-54ರಲ್ಲಿ ಕರ್ನಾಟಕ ಇದು ಭಾರತ ಸರ್ಕಾರ ಇನಾಮ್ ರದ್ದಾಯಿತಿ ಆಕ್ಟ್ ಅನ್ನ ಕಾನೂನನ್ನ ಜಾರಿಗೆ ತರ್ತಾರೆ. ಅಂತ ಸಂದರ್ಭದಲ್ಲಿ ಹಯಾತ್ ಸಾಹೇಬರು ಏನು ಇವರು ಇನಾಮ್ ಲ್ಯಾಂಡ್ ವೆಂಕಟ ಭೀಮಾಚಾರ್ಯ ಹತ್ರ ತಗೊಂಡಿದ್ರು, ಮತ್ತೆ ಅವರು ಅರ್ಜಿಯನ್ನ ಕೊಟ್ಟು ಇನಾಮ್ ರದ್ದಾಯಿತಿ ಆಕ್ಟ್ ಅಲ್ಲಿ ಮತ್ತೆ ಪುನಃ ಅವರು ಓನರ್ಶಿಪ್ ಅನ್ನ 2ನೇ ಬಾರಿ ಓನರ್ಶಿಪ್ ಅನ್ನ ಪಡ್ಕೊಳ್ತಾರೆ. ಈ ಜಮೀನು ಹೆಂಗ್ ಬಂತು ಅಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಒಗ್ಗೂಡಿನಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ಅಕ್ರಮ ನಡೆದಿದೆ, ಅನುದಾನ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು ಇನ್ನೊಂದು ಆರೋಪ ಇದೆ. ನೋಡಿ ಸರ್, ಈಗ ಒಬ್ಬರ ಮೇಲೆ ಸುಮ್ಮನೆ ದೂರು ಸಲ್ಲಿಸೋದು ಬಹಳ ಈಸಿ. ಅದನ್ನ ಪ್ರೂವ್ ಮಾಡ್ಬೇಕಲ್ಲ. ಆ ದೂರನ್ನ ಪ್ರೂವ್ ಮಾಡಿದಾಗ ಮಾತ್ರ ಅದು ಸತ್ಯ ಹೊರಗೆ ಬರ್ತದೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ 2023ರಲ್ಲಿ ಕಾಂಗ್ರೆಸ್ 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಬಂತು 23-24ರಲ್ಲಿ, ಆ ಸಂದರ್ಭದಲ್ಲಿ ನಮ್ಮ ವಕ್ಫ್ ಸಚಿವರಾದ ಬಿಜೆಟ್ ಜಮೀರ್ ಅಹಮದ್ ಸಾಹೇಬರವರ ಆಶ್ರಯದಲ್ಲಿ ಅವರ ಒಂದು ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನನಗೆ ಹಿಂದೆ ಯಾವ ರೀತಿ ಮಾಡಿದ್ದಾರೆ ಅಧ್ಯಕ್ಷರು, ಯಾವ ರೀತಿ ಬೋರ್ಡ್ ನಡೆಸಿದ್ದಾರೆ ಅಂತ ನನಗೆ ಬೇಕಾಗಿಲ್ಲ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಇಷ್ಟಪಡಲ್ಲ. ನನ್ನ ಅವಧಿಯಲ್ಲಿ ಜಮೀರ್ ಸಾಹೇಬರವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವರ ಒಂದು ಸಪೋರ್ಟ್ ದಿಂದ ನಾವು ನಿಯತ್ತಾಗಿ ಒಂದು ಅರ್ಧ ಕಪ್ ಟೀ ಕುಡ್ದಂಗೆ ಅಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಹೊಸ ಯೋಜನೆಗಳು ತಂದಿದ್ದೀವಿ. ವುಮೆನ್ಸ್ ಕಾಲೇಜ್ ಇರ್ಬೋದು, ಆಂಬುಲೆನ್ಸ್ ವಿಚಾರ ಇರ್ಬೋದು, ಫ್ರೀಜರ್ ವಿಚಾರ ಇರ್ಬೋದು, ಎಲ್ಲಾ ರೀತಿಯಿಂದ ನಾವು ಹೊಸ ಯೋಜನೆಗಳನ್ನ ಅಲ್ಲಿ ನಾನು ಜಾರಿಗೆ ತಂದಿದ್ದೀನಿ. ಈ ಹೊಸ ಯೋಜನೆಗೆ ಜಾರಿಗೆ ತರಲಿಕ್ಕೆ ಕಾರಣನೇ ನಮ್ಮ ವಕ್ಫ್ ಸಚಿವರಾದ ಬಿಜೆಟ್ ಜಮೀರ್ ಅಹಮದ್ ಸಾಹೇಬರು. ಅವರ ಒಂದು ಆಶ್ರಯದಲ್ಲಿ ಅವರ ಒಂದು ವೈಯಕ್ತಿಕ ಅವರಿಗೂ ಸಹ ನಮ್ಮ ಕಮ್ಯುನಿಟಿಗೆ, ನಮ್ಮ ಸಮಾಜಕ್ಕೆ ನಾವು ಏನಾದರೂ ಒಂದು ಬದಲಾವಣೆ ತರಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ಅವರ ಸ್ವಂತ ಅನುದಾನ ಅಂದ್ರೆ ವಿಡಿಪಿ ಅನುದಾನದಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ನಮಗೆ ಇಷ್ಟೆಲ್ಲ ಸಹಕಾರ ಮಾಡಿದ್ದಾರೆ.
ಯಾಕೆ ಅಂತಂದ್ರೆ ಅವ್ರು ಇದೆಲ್ಲ ಮಾಡ್ಲಿಕ್ಕೆ ಕಾರಣ ಏನು, ನಮ್ಮ ಸಮಾಜದ ಬಗ್ಗೆ ಅವರಿಗೆ ಗೌರವ ಇದೆ, ನಮ್ಮ ಸಮಾಜದ ಬಗ್ಗೆ ಕಾಳಜಿ ಇದೆ, ಸಮಾಜದ ಬಡವರ ಬಗ್ಗೆ ದೀನದಲಿತರ ಬಗ್ಗೆ ಅವರಿಗೆ ಕಾಳಜಿ ಇರೋದ್ರಿಂದ ಅದಕ್ಕೋಸ್ಕರನೇ ಅದನ್ನ ಒಳ್ಳೊಳ್ಳೆ ಹೊಸ ಹೊಸ ಸ್ಕೀಮ್ಗಳನ್ನ ಹೊಸ ಹೊಸ ಯೋಜನೆಗಳನ್ನ ಒಗ್ಗೂಡಲ್ಲಿ ಮಾಡಿದ್ವಿ. ಕರ್ನಾಟಕ ರಾಜ್ಯದಲ್ಲಿ 1965 ಬೋರ್ಡ್ ಪ್ರಥಮವಾಗಿ ಬೋರ್ಡ್ ಸ್ಥಾಪನೆ ಆದಾಗ್ಲಿಂದನೂ ಮೊಟ್ಟ ಮೊದಲನೆಗೆ ಇಂತಹ ಸಚಿವರು ಒಗ್ಬೋರ್ಡಿಗೆ ಎಲ್ಲಾ ರೀತಿಯಿಂದಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಬಿಜೆಪಿ ಜಮೀರ್ ಅಹಮದ್ ಸಾಹೇಬರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಅವ್ರ ಜೊತೆಗೆ ಇದ್ದೀನಿ, ಅವ್ರ ಜೊತೆಗೆ ನೀವು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ, ನಮ್ಮ ಸಮಾಜದ ಎಲ್ಲಾ ಮುತುವಲ್ಲಿಗಳಿಗೆ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಜಮೀರ್ ಅಹಮದ್ ಸಾಹೇಬರು ಒಗ್ಬೋರ್ಡ್ ವಿಚಾರದಲ್ಲಿ ಯಾವ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಿಷ್ಪಕ್ಷಪಾತವಾಗಿ ಯಾವುದೇ ನಾವು ಕಳಂಕ ಇಲ್ಲದೆ ನಾವು ಕೆಲಸ ಮಾಡ್ತಾ ಇದೀವಿ. ಇದರಲ್ಲಿ ಅವರು ಅಕ್ರಮ ಮಾಡಿದ್ದಾರೆ ಅಂತಂತ ನಮಗೆ ಆಗದೆ ಇರುವಂತವ್ರು ಕೆಲವು 1%, 0.1% ಇರ್ಬೋದು. ರಾಜ್ಯದಲ್ಲಿ ವಿರೋಧಿಗಳು ಇದ್ದೇ ಇರ್ತಾರೆ. ಅಂತ ವಿರೋಧಿಗಳು ಅವರು ವಿರೋಧ ಮಾಡ್ತಾ ಇದಾರಲ್ಲ, ನಮಗೆ ಒಂದು ಪ್ರೂವ್ ಮಾಡಿದ್ರೆ, ನಾನು ಒಂದು ಕ್ಷಣದಲ್ಲಿನೂ ನನ್ನ ಅಕ್ರಮ ಏನಾದರೂ ಒಂದು ಪ್ರೂವ್ ಮಾಡ್ಲಿ, ಅವರು ಒಂದು ಕ್ಷಣದಲ್ಲಿ ನಾನು ಈ ಹುದ್ದೆಯಲ್ಲಿ ಮುಂದುವರಿಯೋದಿಲ್ಲ, ನಿಮಗೆ ಇಡೀ ನಮ್ಮ ರಾಜ್ಯದ ಜನತೆಗೆ ನಾನು ತಲೆ ಬಗ್ಗಿಸಿ ಮುತ್ತೊಲ್ಲಿಗಳಿಗೆ ನಾನು ರಾಜೀನಾಮೆ ಸಲ್ಲಿಸಲಿಕ್ಕೆ ನಾನು ಮುಂದೆ ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ಅಂತಿಮವಾಗಿ ನಿಮ್ಮ ಮೇಲೆ ಪದೇ ಪದೇ ಆರೋಪ ಮಾಡ್ತಿದ್ದಾರೆ, ಮತ್ತೆ ನೀವು ಅದಕ್ಕೆ ಸ್ಪಷ್ಟನೆ ಕೊಡ್ತೀವಿ. ಈಗ ನೀವು ಈ ಎಲ್ಲ ಆರೋಪಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀರಾ? ಸರ್, 100% ನಾನು ಬಹಿರಂಗಕ್ಕೆ ಚರ್ಚೆ ಇದ್ದೀನಿ, ನಾನು ಸವಾಲು ಆಗ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ನಿಷ್ಪಕ್ಷಪಾತವಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ. ಯಾವುದೇ ರೀತಿಯಿಂದ ಕಳಂಕ ಬರೋದು, ನಮ್ಮ ಸಮಾಜಕ್ಕೆ ಕಳಂಕ ಬರುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ನಾನು ಈ ಕೆಲವರು ಆರೋಪ 4-5 ತಿಂಗಳಿಂದ ಏನ್ ನನಗೆ ಸತತವಾಗಿ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಇವರು ನಮಗೆ ಆರೋಪ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಬಹಿರಂಗ ಸವಾಲು ಏನಾಗ್ತೀನಿ ಅಂತಂದ್ರೆ, ನನ್ನ ಜಿಲ್ಲಾಧಿಕಾರಿಗಳು ಆಮೇಲೆ ಕೊನೆ ಇದರಲ್ಲಿ ಲಾಸ್ಟ್ ಬಿಜೆಪಿ ಸರ್ಕಾರದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆದ ಆರ್ ಅಶೋಕ್ ರವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯ ಕಾರ್ಯದರ್ಶಿಗಳು, ಅವರು ಜಿಲ್ಲಾಧಿಕಾರಿಗಳಿಗೆ ನನಗೆ ಅವಾಗಲೂ ಆಗದೆ ಇರೋರಂತೂ ಲೆಟರ್ ಬರೆಸಿ ನಾನು ಒತ್ತುವರಿ ಮಾಡಿದೀನೋ ಒತ್ತುವರಿ ಮಾಡಿಲ್ಲೋ, ನನ್ನ ಆರೋಪ ಸಾಬೀತಾದ್ರೆ ಇವರಿಗೆ ಮೆಂಬರ್ಶಿಪ್ ಇಂದ ತೆಗಿಬೇಕಂತೇಳಿ ಅವತ್ತೇ ಪ್ರಯತ್ನ ಪಟ್ಟಿದ್ದಾರೆ. ಅವತ್ತು ಸಹ ನಾನು ದೇವರಿಗೆ ಹೆದರಿ, ಅಲ್ಲಾ ರಸೂಲ್ಗೆ ಹೆದರಿ ನಾನು ಕೆಲಸ ಮಾಡುವಂತ ವ್ಯಕ್ತಿ. ನನಗೆ ಇನ್ನು ಕಬ್ರಿಸ್ತಾನ್ ಜಾಗ ಕಬಳಿಸ್ಕೊಂಡು ಅದರಲ್ಲಿ ನಾನು ಏನು ಉದ್ಧಾರ ಆಗಂತದಿಲ್ಲ. ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ, ನಾನು ಅಂತ ಅವಶ್ಯಕತೆನೂ ಇಲ್ಲ, ನಾನು ಅಂತ ಕೆಲಸ ಮಾಡೋದೂ ಇಲ್ಲ. ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಅವರಿಗೆ, ನನ್ನ ವಿರೋಧಿಗಳು ಏನ್ ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಬಹಿರಂಗವಾಗಿ ಸವಾಲು, ನಾನು ಏನಾದರೂ ಕಬ್ರಿಸ್ತಾನದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದು ನೀವು ದಾಖಲೆ ಸಮೇತ ಅಧಿಕಾರಿಗಳಿಂದ, ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ, ಅಸಿಸ್ಟೆಂಟ್ ಕಮಿಷನರ್ ಇಂದ ಆಗ್ಲಿ, ತಹಸೀಲ್ದಾರ್ ಇಂದ ಆಗ್ಲಿ, ಆಮೇಲೆ ಜಿಲ್ಲಾಧಿಕಾರಿಗಳಿಂದ ಆಗ್ಲಿ, ನೀವು ಒಂದು ದಾಖಲೆ ಪ್ರೂವ್ ಮಾಡಿ ನನಗೆ ತೋರಿಸಿ, ಒಂದು ಕ್ಷಣದಲ್ಲಿ ನಾನು ಅಧಿಕಾರದಲ್ಲಿ ಮುಂದುವರಿದಿಲ್ಲ. ತಕ್ಷಣ 1 ಸೆಕೆಂಡ್ ಅಲ್ಲಿ ನಾನು ರಾಜೀನಾಮೆ ಪತ್ರವನ್ನು ಬಿಸಾಕಿ ನಾನು ಮನೆ ಹೋಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇದು ನಾನು ಬಹಿರಂಗವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ಜಂಟಿ ಸರ್ವೆಯ ಒಂದು ರಿಪೋರ್ಟ್. ಇದು ಜಂಟಿ ಸರ್ವೆಯಲ್ಲಿ ಇಲ್ಲಿ ಯಾವುದೇ 3 ಸರ್ವೆ ನಂಬರ್ 11ರಲ್ಲಿ 3 ಸರ್ವೆ ನಂಬರ್ನ ದುರಸ್ತಿ ಮಾಡಿದ್ದಾರೆ. 1 ಸರ್ವೆ ನಂಬರು 6 ಎಕರೆ ಹಿಂದೂ ನಮ್ಮ ಸಮಾಜದವರಿಗೆ ಸರ್ವೆ ನಂಬರ್ 23 ಅಂತೇಳಿ 11ರಿಂದ ಕೋಡ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮುಸ್ಲಿಂ ಸಮಾಜದ 6 ಎಕರೆ ಸರ್ವೆ ನಂಬರ್ ಕೋಡ್ ಮಾಡಿ 24 ಅಂತ ಗುರುತಿಸಿದ್ದಾರೆ. ಆಮೇಲೆ ಖಾಸಗಿಯವರ ಜಮೀನು 4 ಎಕರೆ ಇದೆ, 4 ಎಕರೆ 6 ಗುಂಟೆ ಇದೆ. ಆ 4 ಎಕರೆ 6 ಗುಂಟೆಯಲ್ಲಿ ಸಹ ಯಾವುದೇ ರೀತಿ ಒತ್ತುವರಿ ಇಲ್ಲ ಅಂತೇಳಿ. ನಂದು ಅಲ್ಲಿ ಯಾರು ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಅಲ್ಲಿ ಇರ್ಲಿಲ್ಲ ಕಬ್ರಿಸ್ತಾನ್ ಪಕ್ಕದಲ್ಲಿ. ನಾನು ಅಲ್ಲಿ ಪರ್ಚೇಸ್ ಮಾಡಿರುವಂತ ಜಮೀನು, ಪರ್ಚೇಸ್ ಮಾಡಿರುವ ಜಮೀನು ಸಹ ಒಂದು ವೇಳೆ ಏನಾದರೂ ನೀವು ಅದನ್ನ ಕಬ್ರಿಸ್ತಾನ್ ಜಾಗ ಇದು ಅಂತೇಳಿ ನೀವು ಪ್ರೂವ್ ಮಾಡಿದ್ರೆ, ನಾನು ಒಂದು ಕ್ಷಣ ಕಾಲದಲ್ಲಿ ಸಹ ನಾನು ಇದರಲ್ಲಿ ನಾನು ಮುಂದುವರಿಯೋದಿಲ್ಲ. ನಿಮ್ಮ ಇಡೀ ರಾಜ್ಯದ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ತಲೆಬಾಗಿ ನಾನು ರಿಸೈನ್ ಮಾಡಿ ನನ್ನ ಕೆಲಸ ನಾನು ನೋಡ್ಕೊಳ್ತೇನೆ. ಇಷ್ಟು ಮಾತ್ರ ನಾನು ಹೇಳ್ಬೋದು.